5 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಬಿಜೆಪಿ ಶಾಸಕ. ಬಾಗಲಕೋಟೆಯಲ್ಲಿ ವಾತಾವರಣ ಇನ್ನೂ ಬೂದಿ ಮುಚ್ಚಿದ ಕೆಂಡ. ಬಾಗಲಕೋಟೆಯಲ್ಲಿ ನಡೆದ 2ನೇ ಶಾಂತಿ ಸಭೆಯೂ ವಿಫಲ. ಕಲಬುರಗಿಯ ಶಿವಾಜಿ ಜಯಂತಿಯಲ್ಲೂ ಹೊಡೆದಾಟ. ಡಿಜೆ ಸೌಂಡ್ ಕಡಿಮೆ ಮಾಡುವಂತೆ ಮಾರಾಮಾರಿ. ಬೆಂಗಳೂರಿನಲ್ಲಿ 2ನೇ ಬಾರಿಗೆ ಶಂಕಿತ ಉಗ್ರನ ಬಂಧನ. ರಸ್ತೆ ಸರಿಯಿಲ್ಲ ಅಂತ ಪ್ರತಿಭಟನೆ ಮಾಡಿದವರ ವಿರುದ್ಧವೇ ಕೇಸ್. ಈ ಎಲ್ಲಾ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. 5 ಲಕ್ಷ ಲಂಚವನ್ನು ಸ್ವೀಕಾರ ಮಾಡುವಾಗ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಶಾಸಕರಿಗೆ ಸೇರಿದ ಆಸ್ಪತ್ರೆಯಲ್ಲೇ ಲಾಕ್ ಆಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಚಂದ್ರು ಲಮಾಣಿಗೆ ಸೇರಿದ ಬಾಲಾಜಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದರು. 5 ಲಕ್ಷ ಹಣ ಸ್ವೀಕಾರ ಮಾಡುವಾಗ ಸಿಕ್ಕಿಬಿದ್ದಿದ್ದಾರೆ. ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರ ವಿಜಯ್ ಪೂಜಾರ ಎಂಬುವರ ಜೊತೆಗೆ 11 ಲಕ್ಷಕ್ಕೆ ಡೀಲ್ ಮಾಡಿಕೊಂಡಿದ್ದು ಇವತ್ತು 5 ಲಕ್ಷ ಪಡೆಯುವಾಗ ಶಾಸಕರು ಲಾಕ್ ಆಗಿದ್ದಾರೆ. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಸರ್ಕಾರಿ ಪಿಎ ಮಂಜುನಾಥ್ ವಾಲ್ಮೀಕಿ ಹಾಗೂ ಖಾಸಗಿ ಪಿಎ ಗುರು ಲಮಾಣಿ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ಮಾಜಿ ಸಚಿವ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ನೀಡಲಾಗಿದೆ. ಬೈರತಿ ಬಸವರಾಜ್ ಅವರನ್ನು ಬಂಧಿಸಿ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದ ಸಿಐಡಿ ಪೊಲೀಸರು ಇಂದು 42ನೇ ಎಸಿಜೆಎಂ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ವಿಚಾರಣೆ ವೇಳೆ ಬೈರತಿ ಬಸವರಾಜ್ಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾಗಾಗಿ ಸೋಮವಾರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಅಲ್ಲಿ ತನಕ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅಂತ ಬೈರತಿ ಬಸವರಾಜ್ ಪರ ವಕೀಲರು ಮನವಿ ಮಾಡಿಕೊಂಡರು. ಆದರೆ ಸಿಐಡಿ ಪರ ವಕೀಲ ಅಶೋಕ್ ನಾಯಕ್ ವಾದ ಮಂಡಿಸಿ ಜಯದೇವ ಆಸ್ಪತ್ರೆಯ ರಿಪೋರ್ಟ್ನಲ್ಲಿ ಅಂತಹ ಗಂಭೀರ ಸ್ವರೂಪದ ಸಮಸ್ಯೆ ಇಲ್ಲ ಅಂತ ಇದೆ, ಹಾಗಾಗಿ ಜೈಲಿಗೆ ಕಳುಹಿಸಿ ಅಲ್ಲೇ ಅಗತ್ಯ ಚಿಕಿತ್ಸೆ ನೀಡಲಿ ಅಂದರು. ಸದ್ಯ ಇದೇ 26ನೇ ತಾರೀಕಿನ ತನಕ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ದು ಜಯದೇವ ಆಸ್ಪತ್ರೆಯ ಡಯಟ್ ಅನ್ನು ಜೈಲಿನಲ್ಲಿ ಮುಂದುವರಿಸಲು ಸೂಚಿಸಲಾಗಿದೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಎಚ್ಚೆತ್ತ ಜಿಲ್ಲಾಡಳಿತ 2ನೇ ಬಾರಿ ಶಾಂತಿ ಸಭೆ ಆಯೋಜಿಸಿತ್ತು. ಆದರೆ ಇಂದಿನ ಶಾಂತಿ ಸಭೆಗೆ ಹಿಂದೂ ಮುಖಂಡರು ಗೈರಾಗಿದ್ದರು. ಕೇವಲ ಮುಸ್ಲಿಂ ಮುಖಂಡರು ಹಾಗೂ ಒಂದಿಬ್ಬರು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಮುಸ್ಲಿಂ ಮುಖಂಡರಿಗೆ ಅಧಿಕಾರಿಗಳು ಶಾಂತಿ ಕಾಪಾಡುವಂತೆ ಮನವಿ ಮಾಡಿದರು. ಇತ್ತ ಮುಸ್ಲಿಂ ಮುಖಂಡರು ಅಧಿಕಾರಿಗಳ ಮಾತಿಗೆ ಒಪ್ಪಿಗೆ ಸೂಚಿಸಿ ಕಲ್ಲೆಸೆದ 2 ಸಮುದಾಯದವರ ಮೇಲೆ ಕ್ರಮ ವಹಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಸದ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಶಾಂತಿ ಸಭೆ ಅಂತ್ಯವಾಗಿದ್ದು ಪಬ್ಲಿಕ್ ಟಿವಿ ಜೊತೆ ಮುಸ್ಲಿಂ ಮುಖಂಡರು ಮಾತನಾಡಿದ್ದಾರೆ. ಬಾಗಲಕೋಟೆಯ ಶಿವಾಜಿ ಜಯಂತಿ ವೇಳೆ ನಡೆದ ಕಲ್ಲು ತೂರಾಟದ ಸ್ಥಳ ಇದೀಗ ಸಹಜ ಸ್ಥಿತಿಗೆ ಬಂದಿದೆ. ಕಳೆದ 2 ದಿನದಿಂದ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದ ಹಳೆಯ ಬಾಗಲಕೋಟೆಯ ಕಿಲ್ಲಾ ಓಣಿ ಇದೀಗ ಸಹಜ ಸ್ಥಿತಿಯತ್ತ ಮರಳಿದೆ. ಎಂದಿನಂತೆ ಕಿಲ್ಲಾದ ಕೊತ್ತಲೇಶ್ವರ, ಶಿವಭವಾನಿ, ಗಣೇಶ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರುತ್ತಿವೆ. ಇನ್ನು ಪಂಕಾ ಮಸೀದಿ ಬಳಿ ಕೂಡ ಅಂಗಡಿ ಮುಂಗಟ್ಟು ತೆರೆದಿದ್ದು ಜನರು ಸಹಜ ಸ್ಥಿತಿಯತ್ತ ಮರಳಿದ್ದಾರೆ. ಈ ನಡುವೆ ಬಾಗಲಕೋಟೆಯ ಕಲ್ಲು ತೂರಾಟ ಸ್ಥಳಕ್ಕೆ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಭೇಟಿ ನೀಡಿದ್ರು. ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳಿಂದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದರು. ಪಂಕಾ ಮಸೀದಿ, ಕೊತ್ತಲೇಶ್ವರ ದೇವಸ್ಥಾನ, ಫಿಶ್ ಮಾರ್ಕೆಟ್ ವೀಕ್ಷಿಸಿದ ಐಜಿಪಿ ನಿಗಾ ವಹಿಸಲು ಪೊಲೀಸರಿಗೆ ಸೂಚಿಸಿದ್ರು. ಇನ್ನು ಕಲ್ಲೇಟಿನಿಂದ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಹಿಂದೂ ಕಾರ್ಯಕರ್ತ ಪ್ರಕಾಶ್ ಅರಕೇರಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದು, ಶಿವಾಜಿ ಮೆರವಣಿಗೆಯಲ್ಲಿ ಹೊರಟಿದೆ. ಆ ವೇಳೆ ಮೆರವಣಿಗೆ ಡಿಜೆ ಹಾಕಿಕೊಂಡು ಯುವಕರು ಕುಣಿಯುತ್ತಾ ಪಂಕಾ ಮಸೀದಿ ಕಡೆಗೆ ಬಂದಿತ್ತು. ಆಗ ಮಸೀದಿ ಕಡೆಯಿಂದ ಒಂದು ಕಲ್ಲು ಬಂದು ನನಗೆ ಹಣೆಗೆ ಜೋರಾಗಿ ಬಿತ್ತು. ಬಿದ್ದ ತಕ್ಷಣ ಏನಾಯಿತು ಅಂತ ನನಗೆ ಗೊತ್ತಾಗ್ಲಿಲ್ಲ. ತಲೆ ಸುತ್ತು ಬಂದು ಅರಿವು ಹೋಗಿತ್ತು. ನನ್ನನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಂದಾಗಲೇ ನನಗೆ ಅರಿವು ಬಂದಿದ್ದು ಎಂದು ಘಟನೆ ಬಗ್ಗೆ ವಿವರಿಸಿದ್ದಾರೆ. ಬಾಗಲಕೋಟೆ ಪಂಕಾ ಮಸೀದಿ ಬಳಿಯ ಗಲಭೆ ಸ್ಥಳದಲ್ಲೀಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇನ್ನು ಪಂಕಾ ಮಸೀದಿ ಸುತ್ತ ಎಂದಿನಂತೆ ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟು ನಡೆದಿದೆ. ಆದರೆ ಮಸೀದಿ ಹಾಗೂ ದೇವಸ್ಥಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಪೊಲೀಸ್ ಭದ್ರತೆ ಹೆಚ್ಚಾಗಿರುವ ಕಾರಣ ಪಂಕಾ ಮಸೀದಿ ಪಕ್ಕದ ಶಾಲೆಗಳೆಲ್ಲ ಖಾಲಿ ಆಗಿವೆ. ಘಟನೆಯಿಂದ ಹೆದರಿ ಶಾಲೆಗೆ ಮಕ್ಕಳು ಬಂದಿಲ್ಲ. ಇನ್ನು ಶಾಲೆಗೆ ಬಂದಿದ್ದ ಕೆಲ ಮಕ್ಕಳನ್ನ ಪೋಷಕರು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಮತ್ತೆ ಗಲಾಟೆ ಹಾಗೂ ಆತಂಕದಲ್ಲಿ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸಿಲ್ಲ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಮಾಸೋಕ್ ಮುಂಚೆನೆ ಕಲಬುರಗಿಯಲ್ಲಿ ಕೂಡ ಅದೇ ದಿನ ಶಿವಾಜಿ ಜಯಂತಿಯಂದು ಡಿಜೆ ಸೌಂಡ್ಗಾಗಿ 2 ಕೋಮಿನ ನಡುವೆ ಕಲ್ಲು ತೂರಾಟ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶಿವಾಜಿ ಜಯಂತಿಯಂದು ರಾವೂರ್ ಗ್ರಾಮದ ಗೋಕುಲ ನಗರದ ಗಣೇಶ್ ಕಟ್ಟೆಯ ಮೇಲೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಿವಾಜಿ ಮಹಾರಾಜರ ಫೋಟೋ ಇಟ್ಟು ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ಡಿಜೆ ಸೌಂಡ್ ಬಾಕ್ಸ್ ಹಚ್ಚಿ ಡಾನ್ಸ್ ಮಾಡುವಾಗ ಮತ್ತೊಂದು ಸಮುದಾಯದಿಂದ ಕಿರಿಕ್ ಬಂದಿದ್ದು ಡಿಜೆ ಸೌಂಡ್ ಬಾಕ್ಸ್ ನ ಸೌಂಡ್ ಕಡಿಮೆ ಮಾಡುವಂತೆ ಕಿರಿಕ್ ಮಾಡಿದ್ದಾರೆ.
ಮಾಡಿದ್ದಾರೆ. ಈ ವೇಳೆ ಅವರನ್ನ ಸಮಾಧಾನ ಪಡಿಸೋಕೆ ಮುಂದಾದ್ರೂ ಕೂಡ ಒಂದು ಕೋಮಿನ ಜನ ಕಿರಿಕ್ ತೆಗೆದು ಗಲಾಟೆ ಮಾಡಿದ್ದಾರೆ. ಒಂದು ಸಮುದಾಯದಿಂದ ಗಲಾಟೆ ತೆಗೆದ ಬಳಿಕ ಶಿವಾಜಿ ಜಯಂತಿ ಮಾಡ್ತಾ ಇದ್ದ ಗುಂಪಿನ ಸದಸ್ಯರು ಕೂಡ ವಿರೋಧ ವ್ಯಕ್ತಪಡಿಸಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಾ ಇದೀವಿ ಅಂತ ಸಮಾಧಾನ ಪಡಿಸೋಕೆ ಹೋದಾಗ ಕಲ್ಲು ತೂರಾಟ ಆಗಿದೆ. ಇದೇ ವೇಳೆ ಕಿಡಿಗೇಡಿಗಳು ಬಡಿಗೆಗಳನ್ನ ಹಿಡಿದುಕೊಂಡು ಹಲ್ಲೆ ನಡೆಸಿದ್ದಾರೆ. ಘಟನೆ ಸಂಬಂಧ BNS 163 ಅಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಶಿವಾಜಿ ಜಯಂತಿ ನಿಮಿತ್ತ ಕೆಲವರು ಹುಡುಗರು ಪೂಜೆ ಮಾಡಿ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಬೇರೆಯವರು ಬಂದು ಈ ತರ ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ ಸಮಯದಲ್ಲಿ ಎರಡು ಗುಂಪಿನ ನಡುವೆ ಸ್ವಲ್ಪ ಗಲಾಟೆ ಆಗಿದೆ. ಈ ಸಮಯದಲ್ಲಿ ಒಬ್ಬರು ರಫೀಕ್ ಅನ್ನೋರಿಗೆ ಸ್ವಲ್ಪ ಮೈನರ್ ಇಂಜುರಿ ಆಗಿದೆ. ಯಾರು ದೂರನ್ನು ನೀಡಿರುವುದಿಲ್ಲ. ನಮ್ಮ ಪೊಲೀಸ್ ವತಿಯಿಂದ ನಾವು ಮುಂದಸ್ತು ಕ್ರಮಕ್ಕಾಗಿ ಒಂದು ಸುಮೋಟೋ ಲೆಕ್ಕದಲ್ಲಿ 163 BNSS ಅಡಿಯಲ್ಲಿ PR ದಾಖಲಿಸಿಕೊಂಡು ಕ್ರಮ ಕೈಗೊಂಡಿದ್ದೇವೆ. ಬೆಂಗಳೂರಿನಲ್ಲಿ 2ನೇ ಬಾರಿ ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. RT ನಗರ ವ್ಯಾಪ್ತಿಯಲ್ಲಿ ಅರ್ಷದ್ ಖಾನ್ ಎಂಬ ಶಂಕಿತನನ್ನ NIA ತಂಡ ಬಂಧಿಸಿದೆ. ಈತ NIAನ ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರನ ಆಪ್ತ ಸ್ನೇಹಿತನಾಗಿದ್ದ. ಜಾಮೀನು ಪಡೆದು ತಲೆಮರೆಸಿಕೊಂಡಿದ್ದ. 2023ರ ಗ್ರೆನೈಡ್ ಪತ್ತೆ ಕೇಸ್ ಸಂಬಂಧ ಈ ಹಿಂದೆ CCB ಅಧಿಕಾರಿಗಳು ಅರ್ಷದ್ ಖಾನ್ ಅನ್ನ ಶಂಕೆ ಮೇರೆಗೆ ಬಂಧನ ಮಾಡಿದ್ರು. ನಂತರ ಜಾಮೀನಿನ ಮೇಲೆ ಅರ್ಷದ್ ಖಾನ್ ಹೊರಗಿದ್ದ. ಈ ನಡುವೆ ಪ್ರಕರಣ NIAಗೆ ವರ್ಗಾವಣೆಯಾಗಿತ್ತು. ಜಾಮೀನು ಸಿಕ್ಕಿದ ಬಳಿಕ ಆರೋಪಿ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಶಂಕಿತನ ಮೇಲೆ ಪ್ರೊಕ್ಲಮೇಷನ್ ಜಾರಿಯಾಗಿತ್ತು. ಇದರ ಆಧಾರದ ಮೇಲೆ ಹಾಗೂ ವಿಚಾರಣೆಗಾಗಿ ಶಂಕಿತನನ್ನ NIA ತಂಡ ವಶಕ್ಕೆ ಪಡೆದಿದೆ. ನಿನ್ನೆ RT ನಗರದ ಮನೆಯ ಬಳಿಯೇ ಶಂಕಿತನನ್ನ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಶಂಕಿತ ಅರ್ಷದ್ ಖಾನ್ ಕುಕ್ಕರ್ ಬಾಂಬ್ ಸ್ಫೋಟ ರೂವಾರಿ ಜುನೈದ್ ಅಹ್ಮದ್ ಖಾಸಾ ಸ್ನೇಹಿತನಾಗಿದ್ದ. ಜುನೈದ್ ವಿದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದಾನೆ. ರಸ್ತೆ ಸರಿಯಿಲ್ಲದೆ ಅಪಘಾತದಲ್ಲಿ 2 ವರ್ಷದ ಮಗು ಮೃತಪಟ್ಟಿದ್ದಕ್ಕೆ ನ್ಯಾಯ ಕೊಡಿಸುವಂತೆ ಪ್ರತಿಭಟನೆ ಮಾಡಿದವರ ವಿರುದ್ಧವೇ ದೂರು ದಾಖಲಾಗಿದೆ. ಬೆಂಗಳೂರಿನ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಘೋಷಣೆ, ಸಾರ್ವಜನಿಕರಿಗೆ ತೊಂದರೆಯಡಿ FIR ದಾಖಲಾಗಿದೆ. ಫೆಬ್ರವರಿ 16ರಂದು ಮಹದೇವಪುರದಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಅಪಘಾತವಾಗಿ 2 ವರ್ಷದ ತ್ರಿಶೂಲ್ ಎಂಬ ಮಗು ಮೃತಪಟ್ಟಿತು. ಮಗುವಿನ ಸಾವಿನ ನ್ಯಾಯಕ್ಕಾಗಿ ಸ್ಥಳೀಯರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಜಸ್ಟಿಸ್ ಫಾರ್ ತ್ರಿಶೂಲ್ ಎಂದು ಮಗುವಿನ ಪೋಷಕರು ಸೇರಿದಂತೆ 100 ಜನರು ಪ್ರತಿಭಟನೆ ನಡೆಸಿದರು. ಇದೀಗ ಮಗುವಿನ ಸಂಬಂಧಿಕರು ಸೇರಿದಂತೆ 10ಕ್ಕೂ ಅಧಿಕ ಜನರ ಮೇಲೆ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕಂದನನ್ನ ಕಳೆದುಕೊಂಡ ಕರುಳ ಕಷ್ಟವನ್ನ ಕೇಳದ ಸರ್ಕಾರ FIR ಹಾಕಿ ಅಮಾನವೀಯತೆ ವರ್ತನೆ ತೋರಿದೆ. FIR ದಾಖಲಿಸಿರುವ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹುಬ್ಬಳ್ಳಿ ಕೇಂದ್ರ ಕಾರಾಗೃಹದಲ್ಲಿ ಗುಂಡು, ತುಂಡು, ಗಾಂಜಾ, ಟಿವಿ, ಮೊಬೈಲ್ಗಳನ್ನು ಬಳಸಿಕೊಂಡು ಮಜಾ ಮಾಡುತ್ತಿರುವ ಕೈದಿಗಳ ವಿಡಿಯೋ ವೈರಲ್ ಆಗಿವೆ. 3 ದಿನದ ಹಿಂದೆಯಷ್ಟೇ ಹುಬ್ಬಳ್ಳಿ ಕಾರಾಗೃಹಕ್ಕೆ DGP ಅಲೋಕ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಾದಕ ವಸ್ತುಗಳ ಬಳಕೆಗೆ ಕಡಿವಾಣ ಹಾಕಲಾಗುತ್ತಿದೆ ಅಂತ ಹೇಳಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ವಿಡಿಯೋ ವೈರಲ್ ಆಗಿದೆ. ಜೈಲು ಸಿಬ್ಬಂದಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಕೊಲೆ ಆರೋಪಿ ಬೇಕಂತಲೇ ವಿಡಿಯೋ ವೈರಲ್ ಮಾಡಿರುವ ಪ್ರಶ್ನೆ ಮೂಡಿದೆ. ಸದ್ಯ ಬೆಂಡಿಗೇರಿ ಪೊಲೀಸ್ ಠಾಣೆಯಿಂದ ತಪ್ಪಿಸಿಕೊಂಡಿರುವ ಕೊಲೆ ಆರೋಪಿ ಪ್ರಜ್ವಲ್ ಅಲಿಯಾಸ್ ಪ್ರಜ್ಯಾ ವಿಡಿಯೋ ವೈರಲ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳಾದ ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಸೇರಿ ಅನೇಕರು ಇರೋ ವಿಡಿಯೋ ವೈರಲ್ ಆಗಿವೆ. ವಿಡಿಯೋ ಬಗ್ಗೆ ಸತ್ಯ ಒಪ್ಪಿಕೊಂಡಿರುವ DGP ಅಲೋಕ್ ಕುಮಾರ್ ವಿಡಿಯೋಗಳು ಸಬ್ ಜೈಲ್ನದ್ದೇ, ಆದರೆ ಡಿಸೆಂಬರ್ 2025ರ ವಿಡಿಯೋ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅದು ನಾನು ಹುದ್ದೆ ಸ್ವೀಕರಿಸುವ ಮೊದಲು ನಡೆದಿದ್ದು. ಹುದ್ದೆ ಸ್ವೀಕರಿಸಿದ ನಂತರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಆದೇಶಿಸಿದ್ದೇನೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಹುಬ್ಬಳ್ಳಿ ಉಪ ಕಾರಾಗೃಹಕ್ಕೆ ಉತ್ತರ ವಲಯ DIG TP ಶೇಷ ಮತ್ತು ಧಾರವಾಡ ಜಿಲ್ಲಾ ಕೇಂದ್ರ ಕಾರಾಗೃಹ ಅಧೀಕ್ಷಕ ಮಹದೇವ ನಾಯಕ್ ಭೇಟಿ ನೀಡಿ ಘಟನೆ ಬಗ್ಗೆ ಪರಿಶೀಲನೆ ನಡೆಸಿ ವಿಡಿಯೋ ಬಗ್ಗೆ ಸಿಬ್ಬಂದಿ ಮತ್ತು ಕೈದಿಗಳಿಂದ ಮಾಹಿತಿ ಪಡೆದರು. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರದಾನಕ್ಕೆ ದಿನಾಂಕ ನಿಗದಿಯಾಗದಕ್ಕೆ ವಿಷ್ಣು ಅಭಿಮಾನಿಗಳಲ್ಲಿ ಆಕ್ರೋಶಗೊಂಡಿದ್ರು. ಇದರಿಂದ ಎಚ್ಚೆತ್ತುಕೊಂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಶಸ್ತಿ ಪ್ರದಾನದ ತಿಂಗಳು ಮಾತ್ರ ಫಿಕ್ಸ್ ಮಾಡಿ ಕುಟುಂಬಸ್ಥರ ಭೇಟಿ ಮಾಡಿದೆ. ಮುಂದಿನ ತಿಂಗಳು ಪ್ರಶಸ್ತಿ ಪ್ರದಾನ ಮಾಡೋದಾಗಿ ಭರವಸೆ ನೀಡಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ರಾಜ್ಯ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಘೋಷಣೆ ಮಾಡಿತ್ತು. ಆದರೆ ಫೆಬ್ರವರಿ ಆದರೂ ಪ್ರಶಸ್ತಿ ಪ್ರದಾನದ ಬಗ್ಗೆ ಸೈಲೆಂಟ್ ಆಗಿದ್ದ ಸರ್ಕಾರದ ವಿರುದ್ಧ ವಿಷ್ಣು ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನಿನ್ನೆ ವಿಷ್ಣು ಅಳಿಯ ಅನಿರುದ್ಧ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಈ ವೇಳೆ ಇಲಾಖೆ ಅಧಿಕಾರಿಗಳು ಮಾರ್ಚ್ ತಿಂಗಳಲ್ಲಿ ದಿನಾಂಕ ಫಿಕ್ಸ್ ಮಾಡೋದಾಗಿ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ರು. ಮುಂದಿನ ತಿಂಗಳು ಪ್ರಶಸ್ತಿ ಪ್ರದಾನ ಮಾಡೋದಾಗಿ ಭರವಸೆ ನೀಡಿದ್ದಾರೆ.